ಹೇಳ್ಬೇಕು. ಯಾಕಂದ್ರೆ ನಮ್ಮೂರ್ ತೊರೆ ಬೇರೆ ಫುಲ್ಲು ಹರಿತೈತೆ, ಇವ್ರ ಪಂಪ್ ಸೆಟ್ ಬೇರೆ ಫುಲ್ಲು ಹೊಡಿತೈತೆ. ಯಾಕಂದ್ರೆ ಗದ್ದೆಗೆ ನೀರು ಬಿಡ್ಬೇಕಲ್ವಾ, ಅದಕ್ಕೆ ಯಾರಾದ್ರೂ ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ಬೇರೆ ವಿಚಾರ ನಮ್ಗೆ ಯಾಕೆ. ಅವ್ರವ್ರು ಬೇರೆಯವ್ರ ಮನೆ ಒಲೆ ಊರಿದ್ರೆ ನಮ್ ಕಣ್ಗೆನೆ ಕೆಂಡ ಆರೋದು. ಹೇ ಗುಲಾ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಸಾವುಕಾರ್ರೆ, ಏನ್ ಹೇಳ್ರಿ ಗುರು ಹೇಳಿದ್ದು. ಹೋಗಿ ಕಾಯಳನ ಕೇಳಿದೆ ಎಂದು ಇಲ್ಲಿಗೆ ಬರೆಯೇಳ. ಆಯ್ತು ಸಾವುಕಾರ್ರೆ, ಹಿಂಗೆ ಕುಂಬರ ಮಂತಗಳ ಆಶೆ ಹೋಗಿ ಹಂಗೆ ಮಗನಗಳ ಆಶೆ ಕಳಿಸ್ಕೊಡಿಸ್ತೇನೆ, ಹಿಂಗೆ ಬಂದ್ಬಿಡ್ರಿ ಸಾವುಕಾರ್ರೆ. ನನ್ನ ಬರ ಹೇಳಿದ ಕಾರಣ ಏಕೆ? ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಿತ್ತೇನು? ಅಯ್ಯೋ ನನ್ನ ಬಂಗಾರ, ನೀನೊಂದು ಭೂಲೋಕದ ಶೃಂಗಾರ. ಈಗ ನಾವಿಬ್ಬರು ಸೇರಿ ಆಡೋಣ ಬಾ ಶೃಂಗಾರ. ಹೌದು ಹೌದು, ಇದೇ ರೀತಿ ಪದಗಳನ್ನು ಪೋಣಿಸಿ ಆ ಹೆಣ್ಣು ಮಕ್ಕಳ ಮನಸ್ಸನ್ನು ಕಬ್ಬಿಣದ ರೀತಿ ಕರಗಿಸಿ ಅದನ್ನ ಸವಿದು ಬಿಡ್ತೀರ. ಕಾವ್ಯ, ನಾವು ಹುಟ್ಟುವುದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸಾವು ಯಾರಿಗೂ ತಿಳಿದಿರುವುದಿಲ್ಲ. ಅದಕ್ಕೆ ಇರುವಷ್ಟು ದಿನ ನಮಗಿಷ್ಟ ಬಂದಂತೆ ಇರಬೇಕು. ಈ ಜಗತ್ತಿನಲ್ಲಿ ಗಂಡು ಬೇಡಿದ ತಕ್ಷಣ ಹೆಣ್ಣು ಸುಖ ನೀಡಿದರೆ ಎಲ್ಲರೂ ರಸಿಕರ, ನೀಡದಿದ್ದರೆ ಕಾಮಕರ. ನಿಜ ತಾನೇ? ಅದೆಲ್ಲ ಇರಲಿ, ನಿಮ್ಮ ಮದುವೆ ಯಾವಾಗ? ಕಾವ್ಯ, ಮದುವೆ ಆದರೆ ಆಯ್ತು. ಈ ರಣಧೀರನ ದೇಹದ ತುಂಬ ಕಾಮವೇ ಜಾಲಿ ಹತ್ತಿ ಹರಿಯುತ್ತಿರುವ ಸಮಯದಲ್ಲಿ ನಿನಗೆ ಮದುವೆ ಮುಂಜೆ ಬದಿಗತ್ತೆ. ಸಕ್ಕರೆ ಪಾಗದಂತಿರುವ ಈ ನಿನ್ನ ತುಟಿಗಳಿಂದ ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಒತ್ತು ಕಾವ್ಯ. ಕಮಲದ ಹೂವಂತೆ ಕಂಗಳಿಸುತ್ತಿರುವ ಈ ಕಾವ್ಯಗಳಿಗೆ ಆದಷ್ಟು ಬೇಗ ತಾಯಿಯ ಪಟವನ್ನು ಕಟ್ಟುತ್ತೇನೆ. ಹಾಗೆ ಆಗಲಿ, ನಾನು ನಿಮಗೆ ತಂದೆ ಪಟ್ಟ ಕಟ್ತೀನಿ, ನೀವು ನನಗೆ ತಾಯಿ ಪಟ್ಟ ಕಟ್ಟಿ. ಆಯ್ತೆ? ಹೀಗೆ ಬಂದು ಹಾಗೆ ಹೊರಟಲ್ಲಿ ಏನು ಪ್ರಯೋಜನ ಕಾವ್ಯ? ಹೂವಿನ ಸುಗಂಧ ಪರಿಮಳ ಬಾಡುವವರಿಗೂ ಮಾತ್ರ ಬೆಲೆ. ಅದಕ್ಕೆ ಹೂವು ಬಾಡುವ ಮೊದಲು ಬಣ್ಣದ ದುಂಬಿಗಳಂತೆ ಹೂವಿನ ಸುಗಂಧ ಹೀರಿದಂತೆ ನಾನಿನ್ನ ಸೌಂದರ್ಯ ಹೀರಲು ಈಗ ಅನುಮತಿ ನೀಡ. ಹಾಗೆ ಹೀರುತ್ತಾ ಬಣ್ಣದ ದುಂಬಿ, ಹಾಗೆ ಹೀರುತ್ತಾ ಬಣ್ಣದ ದುಂಬಿಗಳಂತೆ ಆಕಾಶದೆತ್ತರ ಆಡುತ್ತಾ ಆರೋಣ ಬಾನಲ್ಲೇ ಬಾ.